ನಾನು ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿದ್ದೇನೆ. ಈಗ ನಾನು ಸಾವಯವ ವಿಧಾನಗಳನ್ನು ಬಳಸುತ್ತಿದ್ದೇನೆ. ಎಲ್ಲವೂ ಚೆನ್ನಾಗಿದೆ. ರಾಸಾಯನಿಕ ವಿಧಾನಗಳಿಗಿಂತ ಸಾವಯವ ವಿಧಾನಗಳಲ್ಲಿ ಇಳುವರಿ ಉತ್ತಮವಾಗಿದೆ ಮತ್ತು ಉತ್ಪನ್ನಗಳು ಉತ್ತಮ ಗುಣಮಟ್ಟ ಮತ್ತು ಹೊಳಪಿನಿಂದ ಕೂಡಿರುತ್ತವೆ. ಸಾವಯವ ವಿಧಾನಗಳನ್ನು ಬಳಸಿದ ನಂತರ ಬೆಳೆಗಳು ಉತ್ತಮ ಹಸಿರನ್ನು ಪಡೆಯುತ್ತವೆ. ಇಳುವರಿಯೂ ಹೆಚ್ಚಾಗುತ್ತದೆ. ಇದು ರಾಸಾಯನಿಕ ವಿಧಾನಗಳಿಗಿಂತ ಉತ್ತಮವಾಗಿದೆ. ನಮಸ್ಕಾರ ಸರ್. ನನ್ನ ಹೆಸರು ಕೆ. ಮಣಿ. ನಾನು ಕೃಷಿ ಮಾಡುತ್ತಿದ್ದೇನೆ. ನಾನು ನೀಲಗಿರಿ ಪ್ರದೇಶದಲ್ಲಿ 1.5 ಎಕರೆ ಭೂಮಿಯಲ್ಲಿ ಕೃಷಿ ಮಾಡುತ್ತಿದ್ದೇನೆ. ನಾನು ನನ್ನ ಭೂಮಿಯಲ್ಲಿ ಕ್ಯಾರೆಟ್, ಬೀಟ್ರೂಟ್ ಮತ್ತು ಬೀನ್ಸ್ ನೆಟ್ಟಿದ್ದೇನೆ. ನಾನು 1.5 ಎಕರೆ ಭೂಮಿಗೆ ಗೊಬ್ಬರವಾಗಿ ಕೋಳಿ ಗೊಬ್ಬರವನ್ನು ಬಳಸುತ್ತೇನೆ. ಇದಕ್ಕೂ ಮೊದಲು ನಾನು ರಾಸಾಯನಿಕ ಕೀಟನಾಶಕಗಳನ್ನು ಬಳಸುತ್ತಿದ್ದೆ. ಆದರೆ ಕಳೆದ 1 ವರ್ಷದಿಂದ ನಾನು ಸಾವಯವ ವಿಧಾನಗಳನ್ನು ಬಳಸುತ್ತಿದ್ದೇನೆ. ಇಳುವರಿ ತುಂಬಾ ಚೆನ್ನಾಗಿ ಬಂದಿದೆ. APKS ನಾನು ಸಾವಯವ ಉತ್ಪನ್ನಗಳನ್ನು ಬಳಸುತ್ತಿದ್ದೇನೆ. ಮೊದಲು ನನಗೆ ತಿಳಿದಿರುವವರ ಮೂಲಕ ನಾನು ಅದನ್ನು ಬಳಸಲು ಪ್ರಾರಂಭಿಸಿದೆ. ನಂತರ ಇನ್ನೊಬ್ಬ ವ್ಯಕ್ತಿ ಅದನ್ನು ಬಳಸುವುದನ್ನು ಮುಂದುವರಿಸಲು ನನಗೆ ಶಿಫಾರಸು ಮಾಡಿದರು. ಈಗ ನಾನು ನನ್ನ ಎಲ್ಲಾ ಬೆಳೆಗಳಿಗೆ ಅದನ್ನೇ ಬಳಸುತ್ತಿದ್ದೇನೆ. ನಾನು ಅಭಿಮಾನ್ ಎಂಬ ಉತ್ಪನ್ನವನ್ನು ಬಳಸಿದ್ದೇನೆ. ಇದು ಬೇರುಗಳ ಬೆಳವಣಿಗೆಗೆ ತುಂಬಾ ಸಹಾಯಕವಾಗಿದೆ. ಬೆಳೆಗಳ ಬೆಳವಣಿಗೆ, ಹೊಳಪು ಮತ್ತು ನೋಟ ಎಲ್ಲವೂ ಅತ್ಯುತ್ತಮವಾಗಿದೆ. ಸಸ್ಯಗಳು ಚೆನ್ನಾಗಿ ಹಸಿರಾಗಿ ಕಾಣುತ್ತಿವೆ. ಇಳುವರಿಯೂ ಚೆನ್ನಾಗಿದೆ. ನಾಟಿ ಮಾಡಿದ 15 ರಿಂದ 20 ದಿನಗಳಲ್ಲಿ ನಾನು ಅಭಿಮಾನ್ ಬಳಸಿದ್ದೇನೆ. ಅದನ್ನು ಬಳಸಿದ ನಂತರ ಬೇರಿನ ಬೆಳವಣಿಗೆ ತುಂಬಾ ಚೆನ್ನಾಗಿತ್ತು. ಬೇರು ತುಂಬಾ ಬಲವಾಗಿರುತ್ತದೆ ಮತ್ತು ದೃಢವಾಗಿರುತ್ತದೆ. ನಾನು 45 ರಿಂದ 50 ದಿನಗಳಲ್ಲಿ ಆರ್ಪಿಕ್ಸ್ ಉತ್ಪನ್ನವನ್ನು ಬಳಸಿದ್ದೇನೆ. ಅದನ್ನು ಬಳಸಿದ ನಂತರ ಬೆಳೆಗಳ ಹಸಿರುತನವು ಚೆನ್ನಾಗಿತ್ತು. ಬೆಳೆ ತುಂಬಾ ಪ್ರಕಾಶಮಾನವಾಗಿದೆ ಮತ್ತು ಆರೋಗ್ಯಕರವಾಗಿದೆ. ನಾನು ಇಲ್ಲಿಯವರೆಗೆ ರಾಸಾಯನಿಕ ಔಷಧಿಗಳ ಬಳಕೆಯನ್ನು ಕಡಿಮೆ ಮಾಡಿದ್ದೇನೆ. ಈಗ ನಾನು ಸಾವಯವ ವಿಧಾನವನ್ನು ಬಳಸುತ್ತಿದ್ದೇನೆ. ಎಲ್ಲವೂ ಚೆನ್ನಾಗಿದೆ. ರಾಸಾಯನಿಕ ವಿಧಾನಕ್ಕಿಂತ ಸಾವಯವ ವಿಧಾನದಲ್ಲಿ ಇಳುವರಿ ಉತ್ತಮವಾಗಿದೆ ಮತ್ತು ಉತ್ಪನ್ನಗಳು ಉತ್ತಮ ಹೊಳಪು ಮತ್ತು ಉತ್ತಮ ಗುಣಮಟ್ಟದ್ದಾಗಿವೆ. ತೇವಾಂಶವನ್ನು ಸೃಷ್ಟಿಸಲು ನಾನು ಸ್ಪ್ರಿಂಕ್ಲರ್ನೊಂದಿಗೆ ಬೆರೆಸಿದ 1/2 ಲೀಟರ್ ಔಷಧವನ್ನು ಬಳಸಿದ್ದೇನೆ. ಪರಿಣಾಮ ತುಂಬಾ ಚೆನ್ನಾಗಿತ್ತು. ಔಷಧವನ್ನು ಬಳಸಿದ ನಂತರ ಯಾವುದೇ ಹಾನಿ ಇರಲಿಲ್ಲ. ಈಗ ಬೀಟ್ರೂಟ್ ಚೆನ್ನಾಗಿ ಬೆಳೆದಿದೆ. ಇದನ್ನು 20 ದಿನಗಳಲ್ಲಿ ಕೊಯ್ಲು ಮಾಡಬಹುದು. ಈ ಸಾವಯವ ವಿಧಾನವನ್ನು ಬಳಸಿದ ನಂತರ ಬೆಳೆಗಳು ಉತ್ತಮ ಹಸಿರು ಬಣ್ಣವನ್ನು ಪಡೆಯುತ್ತವೆ. ಇಳುವರಿಯೂ ಹೆಚ್ಚಾಗುತ್ತದೆ. ರಾಸಾಯನಿಕ ವಿಧಾನಕ್ಕೆ ಹೋಲಿಸಿದರೆ ಇದು ತುಂಬಾ ಚೆನ್ನಾಗಿದೆ.